ಕಳ್ಳರು ಒಳ್ಳೆ ಮುಖವಾಡ ಹಾಕಿಟ್ರೆ ಮೋದಿಜಿ ನಮಗ ನೆರೆಗ ಕೆಲಸ ಬೇಕು, ನಮ್ಗೆ ಕೆಲಸ ಬೇಡವೇ ಬೇಡ. ವೀಕ್ಷಕರೇ, ನಾನು ನಿಮ್ಮ ವಿ.ಕೆ. ನಾಯ್ಡು, ಮುಖವಾಡ ಮೀಡಿಯಾ ಇದ್ದಾರೆ. ಈ ದಿನ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಗೆ ನರೇಗಾ ಬೇಕು, ಇವಾಗ ಮೋದಿ ಸರ್ಕಾರ ಮಾಡಿರುವಂತ ಒಂದು ಹೊಸ ಕಾಯ್ದೆ ಬೇಡ ಅಂತ. ಅದು ಕಾಯ್ದೆ ಅಲ್ಲ, ಯೋಜನೆ. ಅದ್ರ ಬಗ್ಗೆ ಇಲ್ಲಿರೋರೆಲ್ಲ ಕಾರ್ಮಿಕರು, ಹೋರಾಟಗಾರರೆಲ್ಲ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಬಾಯಿ ಬಂದಂಗೆ ಬೈತಾ ಇದ್ದಾರೆ. ಅವ್ರು ಯಾರಿಗೆ ಬೈತಾ ಇದ್ದಾರೆ ಅಂತ ಒಮ್ಮೆ ಕೇಳಿಸ್ಕೊಂತೀರಾ? ಈ ನರೇಗಾ ಕ್ಯಾನ್ಸಲ್ ಆಗಿರೋದ್ರಿಂದ ನಿಮ್ಗೆ ತುಂಬಾ ಕೋಪ ಬಂದಿದೆ. ಇರೋರ್ಗೆಲ್ಲ ಬೈತಾ ಇದ್ದೀರಾ, ಯಾರು ಬೈತಾ ಇದ್ದೀರಾ? ಈಗ ಮೋದಿಜಿ, ನಾವು ಬಿಜೆಪಿ ಸರ್ಕಾರ ಒಳ್ಳೇದ್ ಮಾಡೈತಿ, ಮೋದಿಜಿ ನಮ್ಗೆ ಒಳ್ಳೇದ್ ಮಾಡೈತಿ ಅಂತ ಹೇಳಿದ್ರೆ, ಮೋದಿಜಿನ ಬಡವ್ರ ಹೊಟ್ಟೆ ಮೇಲೆ ಕೊಳ್ಳಿ ಇಟ್ಟಾರ. ರಾಜ್ಯ ಸರ್ಕಾರ ನಮ್ಗೆ ಹೆಂಗ ಕೊಡ್ಬೇಕು ಕೂಲಿ? ಅವರು ಇಷ್ಟು ವರ್ಷದಿಂದಾನು ನಾವು ಮೋದಿ ಸರ್ಕಾರ ಅಂದ್ರೆ ಇಷ್ಟಿದ್ದಲ್ಲಿ ಮೋದಿ ಒಳ್ಳೆಯವ್ರು ಅನ್ಕೊಂಡಿದ್ರೆ ಇವಾಗ ಕೆಟ್ಟವರಾಗಿದ್ದಾರ. ನಮ್ಗೆ ಬೇಡ ಬೇಡ ಸ್ವಲ್ಪ ಜನ ಹೇಳ್ತಾರೆ ಇದು ಒಳ್ಳೆ ಯೋಜನೆ ಅಂತಾರಲ್ಲ, ಯಾಕೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ವಾ? ಗೊತ್ತೈತಿ. ಅದೆಲ್ಲ ಕಾಂಟ್ರಾಕ್ಟರ್ ಹೋಗ್ತೀವಿ, ನಮಗ ಏನು ಅದ್ರಿಂದ ಫಾಯ್ದೆ ಇಲ್ಲ, ಗೌರ್ಮೆಂಟಿಗೆ ಫಾಯ್ದೆ ಇಲ್ಲ, ಬಡವರಿಗೆ ಏನು ಫಾಯ್ದೆ ಇಲ್ಲ. ಅದರಿಂದ ಸಿದ್ದರಾಮಯ್ಯ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ? ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಸಿದ್ದರಾಮಯ್ಯ ಹೇಳಿಲ್ಲ, ಯಾರು ಹೇಳಿಲ್ಲ. ನಾವು ಯಾಕೆ ಭಾಳ ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೇವೆ. ಭಾಳ ವರ್ಷದಿಂದ ಈ ಕೆಲಸ ಮಾಡ್ತೀವಿ. ಭಾಳ ವರ್ಷದಿಂದ ನಮಗೆ 370 ರೂಪಾಯಿ ಎಲ್ಲಿಂದ ನಮಗೆ ಪೇಮೆಂಟ್ ಆಗೋದು ರಾಜ್ಯ ಸರ್ಕಾರದಿಂದ ಬಂದಿಲ್ಲ. ಈಗ ರಾಜ್ಯ ಸರ್ಕಾರದಿಂದ ನಮ್ಗೆ ಬೇಡ ಬೇಡ. ನಮ್ಮ ಬಡವರು ಒಟ್ಟಿನ ಕೊಳ್ಳಿ ಇವಾಗ ಮೋದಿ ಅವ್ರು ಹೇಳ್ತಾರೆ ಇದರಿಂದ ಬಡವರಿಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ. ಆಗಲ್ಲ, ಅದು ಒಳ್ಳೇದಿಲ್ರಿ. ನಮ್ ಕೂಲಿ ಕಾರ್ಮಿಕರಿಗಂತೂ ಒಳ್ಳೇದಿಲ್ಲ. ಅವ್ರಿಗೆ ಒಳ್ಳೇದಾಗ್ಬೋದು, ರಾಜಕೀಯ ಜನಕ್ಕೆ ಒಳ್ಳೇದಾಗ್ಬೋದು. ಯಾವ್ದು ಹೆಂಗಾರು ಹಾಳಾಗೋಗ್ಲಿ, ನಮಗೆ ನರೇಗಾ ಬೇಕು. ಅವ್ರು ಯಾಕಂದ್ರೆ ಹೊಡೆದಾಡಿ ಸತ್ಕೊಂಡು ನಮ್ಗ ಬೇಕಾ ಬೇಕು, ನೆರಗ ಬೇಕು. ಬೇಕಾದ್ರೆ ಹೊಡೆದಾಡಿ ಸಾಯ್ರಿ, ನಮ್ಮ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡ್ರಿ. ಯಾಕೆ ಇವ್ರಿಗೆ ಬರೀ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಕಂತ ಅವ್ರವ್ರ ಕಾಯ್ದೆ ಹೊಟ್ಟೆ ಅವ್ರು ಬಡವರು ರೈತರು ಅಂತ ಹೇಳಿ ರಾಜಕೀಯ ಮಾಡ್ತಾರೆ. ಅವ್ರ ಎಂತ ಮುಖವಾಡ ಹಾಕೊಂಡು ರಾಜಕೀಯ ಮಾಡ್ತಾವ್ರೆ. ಕಳ್ಳರು ಒಳ್ಳೆ ಮುಖವಾಡ ಹಾಕಿಟ್ರೆ ತಲೆನಲ್ಲಿ ಏನಂತ ಹೇಳ್ತೀರಾ ಮೋದಿಗೆ? ಮೋದಿಜಿ ನಮಗ ನೆರೆಗ ಕೆಲಸ ಬೇಕು, ನಮ್ಗೆ ಕೆಲಸ ಬೇಡವೇ ಬೇಡ. ನೋಡಿದ್ರ, ಇವರು ನಮ್ಮ ಕ್ಯಾಮ್ರಾ ಮುಂದೆ ಸ್ವಲ್ಪ ಡೀಸೆಂಟ್ ಆಗಿ ಮಾತಾಡ್ತಾ ಇದ್ದಾರೆ. ಇದಕ್ ಮುಂಚೆ ಅವ್ರಿಗೆ ಬೈದಿದ್ರು. ಅದೇನಾದ್ರು ಮೋದಿಗೆ ಕನ್ನಡ ಅರ್ಥ ಆಗೋಂಗಿದ್ರೆ ನಿಜವಾಗ್ಲೂ ಹೇಳೇವಲ್ಲ, ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಕಾಯ್ದೆ ನೋಡಿದ್ರ ಅವ್ರ ಆಕ್ರೋಶ ನೋಡ್ತಾ ಇದ್ದೀರಲ್ಲ. ಇದೇ ರೀತಿ ಬಡವರ ಹೆಸರು ಹೇಳ್ಕೊಂಡು, ರೈತರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಿದ್ರೆ ನೀವು ಬೀದಿ ಬರೋದಂತೂ ಗ್ಯಾರಂಟಿ. ಈಗ ನಾವ್ ಮಾತಾಡಿದ್ವಿ, ಮೋದಿಗೆ ಮುಟ್ಟಬೇಕು. ನಮ್ಗ ನ್ಯಾಯ ಬೇಕೇ ಬೇಕು. ನೋಡಿ, ಇವ್ರು ಹೇಳೋದು ಒಂದನೇ. ಇವಾಗ ಇವ್ರು ಮಾತಾಡ್ತಾ ಇರೋದು, ಇವ್ರು ಮಾಡಿರೋ ಹೋರಾಟ ಮೋದಿಜಿಗೆ ಮುಟ್ಬೇಕಂತೆ. ಆ ಮುಟ್ಟೋ ಅಂತ ಕೆಲಸ ನಮ್ಮ ಮುಖವಾಡ ಮೀಡಿಯಾನು ಮಾಡುತ್ತೆ. ಇದನ್ನ ನೋಡ್ತಾ ಇರೋ ಯಾರೇ ಆಗ್ಲಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮೋದಿ ನೋಡೋರ್ಗು ಬಿಡ್ಬೇಡಿ. ಇವ್ರ ಹೋರಾಟಕ್ಕೆ ನಾವೆಲ್ಲ ಕೈಗೊಳ್ಳೋಣ. ನಮಸ್ಕಾರ.